ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಮಾರುತಿ ರಘು ಕೌಟಿಲ್ಯ ಅವರ ಜೊತೆಗೂ ಕೂಡ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ವಿಧಾನ ಪರಿಷತ್ಗೆ ಆಯ್ಕೆಗೆ ಟಿಕೆಟ್ ಘೋಷಣೆ ಮಾಡಿರುವಂಥದ್ದು ಇದ್ರ ಬಗ್ಗೆ ಮಾತನಾಡಲ್ಲ ಅಂದ್ರೆ ಅದರಲ್ಲೂ ಒಬ್ಬ ಅಭ್ಯರ್ಥಿ ಆಗಿರುವಂತಹ ರಘು ಕೌಟಿಲ್ಯ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಇವತ್ತು ನಿಮ್ಮ ಪಕ್ಷ ನಿಮ್ಮನ್ನ ಗುರುತಿಸಿ ಒಂದು ಅವಕಾಶ ಕೊಟ್ಟಿದೆ. ಪಕ್ಷಕ್ಕೆ ಪ್ಲಸ್ ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರಿಗೆ ಏನು ಹೇಳಕ್ ಬಯಸ್ತೀರಿ? ಒಬ್ಬ ಕಾರ್ಯಕರ್ತನಾಗಿ ನನ್ನ ಜೀವಿತಾವಧಿಯವರೆಗೆ ಪಕ್ಷದ ಒಬ್ಬ ಸೇವಕನಾಗಿ ಪಕ್ಷದ ಸಿದ್ಧಾಂತ ತತ್ವಗಳನ್ನು ಜನರಿಗೆ ಕೊಂಡೊಯ್ಯುವಂಥ ಆ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದು ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷನಾಗಿ ಅತಿ ಹಿಂದುಳಿದ ಕಸುಬು ಆಧಾರಿತ ಸಮುದಾಯಗಳನ್ನು ಜಾಗೃತಗೊಳಿಸಿ ಅವರನ್ನು ಪಕ್ಷದ ತೆಕ್ಕೆಗೆ ತರುವಂಥದ್ದು ಕಾಂಗ್ರೆಸ್ ಪಕ್ಷದ ಇಂಥ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಇಂಥ ವರ್ಗಗಳ ಹೆಸರಿನಲ್ಲಿ ಮತ ಬ್ಯಾಂಕ್ ಸೃಷ್ಟಿಸಿಕೊಂಡು ಈ ವರ್ಗಗಳನ್ನು ರಾಜಕೀಯವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ವಂಚನೆ ಮಾಡಿರುವುದನ್ನು ತೆರೆದಿಡುವುದು ಸದನದ ಒಳಗೆ ಹೊರಗೆ ನನ್ನ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ನನ್ನ ಮೇಲೆ ಭರವಸೆ ಇಟ್ಟು ಪಕ್ಷ ಇಂಥ ಅವಕಾಶ ಕೊಟ್ಟಿದೆ. ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ನಮ್ಮ ರಾಷ್ಟ್ರದ ವರಿಷ್ಠರುಗಳಾದಂಥ ಸನ್ಮಾನ್ಯ ಮೋದಿಯವರು, ಅಮಿತ್ ಶಾಜಿಯವರು, ರಾಷ್ಟ್ರೀಯ ಅಧ್ಯಕ್ಷನ ದಿನ್ ನಬೀನ್ರವರು, ಮತ್ತು ನಮ್ಮ ಸಂತೋಷ್ ಜಿಯವರು, ಎಲ್ಲ ಪ್ರಮುಖರು, ರಾಜ್ಯದ ಎಲ್ಲ ಪ್ರಮುಖರುಗಳು, ನಮ್ಮ ಕೋರ್ ಕಮಿಟಿ ಸದಸ್ಯರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರುಗಳಾದಂಥ ಅಶೋಕ್ ರವರು, ಜಲವಾದಿ ನಾರಾಯಣಸ್ವಾಮಿ ಎಲ್ಲರೂ ನಮ್ಮ ಜೊತೆ ಹರಿಸಿದ್ದಾರೆ. ಗೋವಿಂದ ಕಾರಜೋಳ ಅವರೆಲ್ಲರ ಒಂದು ನಿರೀಕ್ಷೆ ಅಪೇಕ್ಷೆಯನ್ನು ಎಲ್ಲೂ ಹುಸಿ ಮಾಡದ ರೀತಿಯಲ್ಲಿ ಪಕ್ಷ ಕಟ್ಟುವ ಕಾಯಕದಲ್ಲಿ ನನ್ನನ್ನು ತೊಡಗಿಸ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅದೇ ರೀತಿಯಾದಂತೆ ಮುಂದಿನ 2028 ಚುನಾವಣೆ ದೃಷ್ಟಿಯಿಂದ ನಿಮ್ಮ ಈಗ ಯಾಕೆಂದ್ರೆ ನೀವು MLC ಆಗ್ತೀರಾ, ಮುಂದಿನ ನಿಮ್ಮ ಕಾರ್ಯಾಚರಣೆ ಕಾರ್ಯಾಚರಣೆ ಹೆಂಗಿರುತ್ತೆ, ಮತ್ತೆ ಕ್ಷೇತ್ರದಲ್ಲಾಗಿರ್ಬೋದು ಮತ್ತು ರಾಜ್ಯಾದ್ಯಂತ ನಿಮ್ಮ ಪ್ರವೃತ್ತಿ ಯಾವ ರೀತಿ ಕಾರ್ಯಗಳಲ್ಲಿ ಇರುತ್ತೆ ಅಂತ? ನೋಡಿ, ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರ ಅನೇಕ ಯಾಕೆಂದರೆ ಹಿಂದುಳಿದ ವರ್ಗಗಳಲ್ಲಿ 200 ಜಾತಿಗಳಿದ್ದಾವೆ, ಜಾತಿ ಉಪಜಾತಿಗಳಿದ್ದಾವೆ. ಈ ಜಾತಿಗಳಿಗೆ ರಾಜಕೀಯ ಪ್ರಜ್ಞೆನೇ ಇಲ್ಲ. ಸಮುದಾಯ ಭವನದ ಅನುದಾನ ಕೊಡಬೇಕು ಅನ್ನೋದು ಬಿಟ್ಟರೆ ಇನ್ಯಾವ ಕಲ್ಪನೆಯೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇರಲಿಲ್ಲ. ಯಾವ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ. ನಾನೊಬ್ಬ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೂಡ ಸೇವೆ ಮಾಡಿದವನು. ಇಂಥ ಅಭಿವೃದ್ಧಿ ನಿಗಮಗಳಿಗೆ ಕೂಡ ಬಿಡುಗಾಸನ್ನು ಸಿದ್ದರಾಮಯ್ಯನವ್ರು ಕೊಡಲಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಕೊಡಲಿಲ್ಲ. ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಂಥ ವರ್ಗಗಳನ್ನು ವಂಚನೆ ಮಾಡಲಿಕ್ಕೆ ಇದೆ. ಭಾರತೀಯ ಜನತಾ ಪಾರ್ಟಿ ಇಂಥ ಸಮುದಾಯಗಳನ್ನು ಸಂವಿಧಾನಕ್ಕೆ ಆಶಯವಾಗಿ ಪ್ರಜಾಪ್ರಭುತ್ವದ ಸುಂದರತೆಯನ್ನು ಅರಳಿಸಲು ಶಕ್ತಿ ತುಂಬತಕ್ಕಂಥ ಒಂದು ಬದ್ಧತೆ ಇದೆ ಎನ್ನುವುದನ್ನು ರಾಜ್ಯಾದ್ಯಂತ ಜನತೆಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಸಂಘಟನೆಯನ್ನು ಮಾಡುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನು ಸಾರ್ಥಕಗೊಳಿಸ್ತಕ್ಕಂಥ ಒಂದು ಸಂಕಲ್ಪನ ತೊಟ್ಟಿದ್ದೇನೆ. ಸರ್, ಇದೇ ಸ್ಥಾನದಲ್ಲಿ ಸಾಕಷ್ಟು ಹೆಸರುಗಳಿದ್ವು, ಅದರಲ್ಲಿ ನಿಮ್ಮ ಆಯ್ಕೆ ಮಾಡಿರುವಂಥದ್ದು ಅದು ಏನು ಕಾರಣ ಆಗಿರಬೇಕು ಅಂತ ನೀವು ಅನ್ಕೊಂಡಿದ್ದೀರ? ಒಬ್ಬರನ್ನ ಆಯ್ಕೆ ಮಾಡಬೇಕಾದ್ರೆ ಹಲವಾರು ಅಳತೆಗೋಲಲ್ಲಿ ಇರ್ತದೆ. ಹಂಗಂತ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಮರ್ಥ್ಯ ಇರಲಿಲ್ಲ ಅಂತಂದರೆ ಎಲ್ಲರಿಗೂ ಸಾಮರ್ಥ್ಯ ಇರ್ತದೆ. ಆದರೆ ಪ್ರಾಂತೀಯವಾರು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಪಕ್ಷ 2028ರಲ್ಲಿ ಚುನಾವಣೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇರುವಂಥ ಅಭ್ಯರ್ಥಿಗಳಲ್ಲಿ 2 ಸ್ಥಾನ ಇದರಿಂದ ಕೊಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ಅರ್ಹತೆ ಇದೆ. ಭವಿಷ್ಯತ್ತಿನಲ್ಲಿ ಅವ್ರಿಗೆ ಕೂಡ ಅವಕಾಶಗಳು ಸಿಗ್ತದೆ ಅಂತಕ್ಕಂಥದ್ದು ಹೇಳಬೇಕು. ಸರ್, ಇನ್ನೊಂದು ಪ್ರಶ್ನೆ, ಕೊನೆ ಪ್ರಶ್ನೆ, 5 ನಾಯಕರನ್ನ ಕಾರಣಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡಿದ್ರ ಅಥವಾ ವಿಜೇಂದ್ರ ಜೊತೆ ಅತ್ಯಾಪ್ತರಾಗಿರುವನ್ನ ಕಾರಣಕ್ಕೆ ಆಯ್ಕೆ ಮಾಡಿದ್ರ? ನಾನು ಸಂಘಟನೆಯಿಂದ ಬಂದವನು. 2 ಸ್ಥಳೀಯ ಸಂಸ್ಥೆ, ಯಾವ ಸಣ್ಣ ಸಮುದಾಯಗಳು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿಂತು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ವೋ ಅಂಥ ಒಂದು ವರ್ಗದಿಂದ ಬಂದಂಥವನು. ನಾನು 2 ಬಾರಿ ಸ್ಥಳೀಯ ಸಂಸ್ಥೆಯಿಂದ ವಿಧಾನ ಪರಿಷತ್ತಿಗೆ ನಿಂತು ಕೆಲವೇ ಮತಗಳ ಅಂತರದಿಂದ ಸೋತವನು. ಪಕ್ಷದಲ್ಲಿ ಹಂತದಿಂದ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಬಂದವನು. ಈ ದಿಕ್ಕಿನಲ್ಲಿ ನಾನು ಒಬ್ಬ ಕಾರ್ಯಕರ್ತ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ವರಿಷ್ಠರು ಕೋರ್ ಕಮಿಟಿ ಚರ್ಚೆ ಮಾಡಿದೆ. ವಿಜೇಂದ್ರ ಅವರು ನನ್ನ ಮಾರ್ಗದರ್ಶಕರು, ನಮ್ಮ ಅಧ್ಯಕ್ಷರು, ಅತ್ಯುತ್ತಮವಾಗಿ ಸಂಘಟನೆಯನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ಹೆಗಲು ಕೊಟ್ಟುಕೊಂಡು ಹೋಗ್ತಾ ಇದ್ದೀವಿ. ಇವೆಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಆಯ್ಕೆ ಮಾಡಿದೆ.